ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನನ್ನ ಮಕ್ಕಳು ಹೊರಟದ್ದು ನಮ್ಮ ನಾಗದೇವರಾದ ಮೂಲಸ್ಥಾನಕ್ಕೆ ಹೋಗ್ಲಿಕ್ಕಿದ್ದಿತ್ತು. ಅಲ್ಲಿ ಅಶ್ಲೇಷ ಪೂಜೆ ಮತ್ತು ನಾಗನಿಗೆ ತನು ಹಾಕ್ಲಿಕ್ಕಿದ್ದಿತ್ತು. ನಾವೆಲ್ಲ ಬಂದು ಒಟ್ಟುಗೂಡಿದೆವು. ಸೊ ಎಲ್ಲರೂ ಕುಟುಂಬದವರು ಬಂದಿದ್ದರು. ಖುಷಿ ಆಯಿತು. ಎಲ್ಲರನ್ನು ವರ್ಷಕ್ಕೊಂದು ಸಲ ಮೀಟ್ ಆಗೋದು ನಾವು, ಅದಂತೂ ಭಾರಿ ಖುಷಿ. ಆದ ನಂತರ ಭಟ್ರಲ್ಲಿ ನಾಗನಿಗೆ ತನು ಹಾಕ್ತಿದ್ದೆ. ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ದೇವರೊಟ್ಟು ಬೇಡ್ಕೊಂಡೆ, ನಾಗದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ನಾಗನ ಕರುಣೆ ಕಿರಣದಲ್ಲಿ ನಮ್ಮ ಬದುಕಿನಲ್ಲಿ ಸಮೃದ್ಧಿ ಬೆಳಕು ಮೂಡಲಿ ಎಂದು ಬೇಡ್ಕೊಂಡೆ. ಅದ ನಂತರ ಮಂಗಳಾರತಿ ಆಯಿತು, ದೇವರದ್ದು ಒಳ್ಳೆ ರೀತಿ ಪ್ರಸಾದನೂ ಆಯಿತು. ತುಂಬ ಖುಷಿ ಆಯಿತು ನಮಗೆಲ್ಲ. ಸೊ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೇವೆ. ಮಕ್ಕಳಿಗೆ ಸಹ ಗೊತ್ತಾಗಬೇಕು ನಾಗದೇವರದ್ದು ತನು ಹಾಕೋದ್ರ ಬಗ್ಗೆ ಮಾಹಿತಿ. ಮುಂದಕ್ಕೆ ಅವರು ಅದನ್ನು ನಮ್ಗೆ ಹೋಗ್ಲಿಕ್ಕಾಗಲಿ ಮಕ್ಕಳರು ಹೋಗಿ ಮುಂದುವರಿಸಬೇಕಂತ ಹೇಳ್ಕೊಂಡು ಆನಂತರ ಭಟ್ರು ದೇವ್ರ ಬಗ್ಗೆ ಸ್ವಲ್ಪ ನಾಗದೇವ್ರ ಬಗ್ಗೆ ಮಹತ್ವವನ್ನು ಹೇಳಿದರು. ನಾನು ಸಣ್ಣದಿಂದಲೂ ಹೋಗ್ತಾ ಇದ್ದೇನೆ. ಸೊ ಇವರೇ ಭಟ್ರು ಇಪ್ಪದಲ್ಲಿ ಯಾವಾಗಲೂ. ಸೊ ಅದ ನಂತರ ತೀರ್ಥ ಪ್ರಸಾದ ತೆಕ್ಕೊಂಡು ನಾವು ಊಟದ ಕಡೆಗೆ ಹೋದ್ದೇವೆ. ಅಲ್ಲಿ ಊಟ ಇದ್ದಿತ್ತು. ದೇವ್ರ ಪ್ರಸಾದವನ್ನು ತೆಕ್ಕೊಂಡು ಒಳ್ಳೆ ರೀತಿಯಲ್ಲಿ ಆಯಿತು. ಸೊ ಶೆಕೆಗಂತೂ ಊಟ ಮಾಡಲಿಕ್ಕೆ ಸಹ ಆಗಲಿಲ್ಲ. ದೇವ್ರ ಪ್ರಸಾದ ಅಂತೇಳಿ ಊಟ ಮಾಡಿ ಆದ ನಂತರ ಸ್ವಲ್ಪ ಅಕ್ಕನೊಟ್ಟಿಗೆ ಮಾತನಾಡಿ ನಾವು ಮನೆ ಕಡೆಗೆ ಹೊರಟೆವು. ವಿಡಿಯೋ ಇಷ್ಟ ಲೈಕ್ ಮತ್ತು ಫಾಲೋ ಮಾಡಿ ಆಯಿತಾ. ವಿಷ್ಣು ಪರಮಾತ್ಮೆ ಅಂತ ಆಯುಷ್ಯಕ್ಕೂ ಆರೋಗ್ಯಕ್ಕೂ ಸುಖಕ್ಕೂ ಸಂತತಿಗೂ ಸಂಪತ್ತು ಪೂರ ಆ ನಾಗದೇವರ ಅಧಿಪತಿಯಿಂದ ಮಾಡ್ಕೊಂಡು ಅಂಡ ನಾನೇ ಆ ಬಣ್ಣಗ ಹೆಂಚಾದ ಬಣ್ಣಗ Ini potong jeruk.